ನಾನು ಇವತ್ತಿನ ಮಟ್ಟಿಗೆ ಇದು ನನ್ನ ಜಾಗ. ನೀವೆಲ್ಲ ನಿಮ್ಮ ಜಾಗಗಳನ್ನು ಹುಡ್ಕೊಳ್ಳಿ. ಓಕೆ ಸರ್. ಸರ್ ಒಂದು ನಿಮಿಷ. ದಿನ ಪ್ರೇ ಮಾಡ್ತೀರಾ? ಹೌದು, ಇವರೇ ನನ್ನ ದೇವರು, ಇವರೇ ನನ್ನ ದೇವರು. ನಾನು ದಿನ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ದೇವರು ಕೈ ಮುಗ್ದೆ ನಾನು ಮುಂದಿನ ಕೆಲಸ ಶುರು ಮಾಡೋದು. ಆ ದೇವರೇ ನಿನ್ನನ್ನು ಮತ್ತೆ ಆಫೀಸಿಗೆ ಕರೆಸ್ಕೊಂಡಿದ್ದಾರೆ ಅನ್ಸುತ್ತೆ. 100% ಕರೆಕ್ಟ್ ಸರ್. ನಾವು ಮಾಡೋ ಕೆಲಸಕ್ಕೆ ಯಾವುದೇ ವಿಘ್ನ ಅಡ್ಡಿ ಬರ್ದಲೇ ಇರಲಿ ಅಂತ ನಾವೆಲ್ಲರೂ ದೇವರು ಕೈ ಮುಗಿತೀವಿ. ಆದರೆ ನನ್ನ ದೇವರು ನಾನು ಹೊರಟಿದ್ದ ಕಾರ್ಯಕ್ಕೆ ವಿಘ್ನ ತಂದು ನನ್ನನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಅಂದಮೇಲೆ ಅದು ದೊಡ್ಡ ಅರ್ಥನೇ ಇರಬೇಕು ಅಲ್ವಾ ಸರ್? ಖಂಡಿತ. ದೇವರಿಗೆ ನೀನು ಇಲ್ಲೇ ಇರೋದೇ ಇಷ್ಟನೋ ಏನೋ. ಹೌದು, ನಂಬಿದ್ದೇವ್ರು ಕೈ ಬಿಡಲ್ಲ ಅಲ್ವಾ ಸರ್? ಬಿಡಲ್ಲ ಅಲ್ವಾ ಸರ್? ಹೌದು, ಆರ್ಯ ಸರ್ ಹೌದು ಅಂತ 20 ವರ್ಷದ ಹಿಂದೆನೇ ಹೇಳಿದಾರಲ್ಲ. 1999 ಆರ್ಯ ಸರ್ ಮೊದಲನೇ ಬಾರಿಗೆ ಪಬ್ಲಿಕ್ ಅಲ್ಲಿ ನಂಬಿಕೆ ಅನ್ನೋ ಪದನ ಯೂಸ್ ಮಾಡಿದ್ರು. ಆಗ ಹೇಳಿದ್ರಿ, ಕೆಲವರಿಗೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ, ಇನ್ನು ಕೆಲವರಿಗೆ ನಂಬಿಕೆನೇ ದೇವರಾಗಿರುತ್ತೆ ಅಂತ. ಆ್ಯಂಡ್ ಇದು ನ್ಯೂಸಲ್ಲಿ ಹೆಡ್ಲೈನ್ಸ್ ಬೇರೆ ಆಗಿತ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮಾತಾಡುವಾಗ ನಾನು ಅದನ್ನು ಹೇಳಿದ್ದೆ. ಎಸ್ ಸರ್. ನೀಲ್, ಐ ಆಮ್ ಅಗೇನ್ ಇಂಪ್ರೆಸ್ಡ್. ಸರ್, ಕೆಲವು ಅಪ್ಡೇಟ್ಸ್ ಇತ್ತು. ಸೊ ಐ ಜಸ್ಟ್ ವಾಂಟೆಡ್ ಟು. ಸರಿ, ಈಗಲೇ ಹೇಳು. ಇವತ್ತಿನ ಮಟ್ಟಿಗೆ ಇದೇ ನನ್ನ ಜಾಗ. ವೆಲ್ ಸರ್, ಇದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ವಿಷಯ. ಸೊ ಐ ವಾಂಟೆಡ್ ಟು ಡಿಸ್ಕಸ್ ಇನ್ ಪರ್ಸನ್. ಸರಿ ನೀಲ್, ನಿನಗೇನೇ ಸಹಾಯ ಬೇಕಿದ್ರು ಶಂಕರ್ ಶಾನ್ಭೋಗ್ ಅವ್ರನ್ನ ಕೇಳು. ಓಕೆ ಸರ್. ಗುಡ್ ಡೇ. ಸರ್, ಐ ವಿಲ್ ಬಿ ದೇರ್ ಇನ್ ಅ ಮೊಮೆಂಟ್. ಓಕೆ. ಅನು, ಶಂಕರ್ ಸರ್ ಸೀನಿಯರ್. ಅವರು ನೀಲ್ ಜೊತೆ ಎಲ್ಲದಕ್ಕೂ ಓಡಾಡೋಕ್ಕಾಗಲ್ಲ. ಹಾಗಾಗಿ ನೀಲ್ಗೇನಾದರೂ ಹೆಲ್ಪ್ ಬೇಕಾದರೆ ನೀನು ಅವ್ರ ಜೊತೆ ಇದ್ದು ಅಸಿಸ್ಟ್ ಮಾಡು. ಗಾಟ್ ಇಟ್? ಅರ್ಧ ದಾರಿಗೆ ವಾಪಸ್ ಬಂದಿದ್ಯಾ. ಬೇರೆ ಯಾರಾದರೂ ಆಗಿದ್ರೆ ಅಟ್ಲೀಸ್ಟ್ ಒಂದು 2-3 ದಿನ ರೆಸ್ಟ್ ತೊಗೊಂಡಿರೋರು. ಐ ಅಪ್ರಿಷಿಯೇಟ್ ಯುವರ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮ್ಯಾಮ್. ಸೊ ನೀಲ್, ಅನು ವಿಲ್ ಅಸಿಸ್ಟ್ ಯು. ಓಕೆ ಬಾಸ್. ವಾಟ್? ಬಾಸ್, ಇಲ್ಲಿ ಎಲ್ರಿಗೂ ಒಬ್ಬರೇ ಬಾಸ್, ಅದು ನಾನಲ್ಲ. ಗಾಟ್ ಇಟ್? ಓಕೆ, ಗುಡ್. ಥ್ಯಾಂಕ್ ಯು. ಎಸ್ ಮೀರಾ, ಟೆಲ್ ಮಿ. ಸರ್, ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು. ನಿಮ್ಮ ಹತ್ರ ಏನು ಡಿಸ್ಕಸ್ ಮಾಡಿದೆ, ನೀಲ್ನ ವೆಲ್ಕಮ್ ಮಾಡೋದಕ್ಕೆ ಈ ಎಲ್ಲ ಅರೇಂಜ್ಮೆಂಟ್ಸು ಮಾಡಿಬಿಟ್ಟೆ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು ನೀವು ಇದಕ್ಕೇನು ಪ್ರಿಪೇರೇ ಆಗಿರಲಿಲ್ಲ ಅಂತ. ನೀಲ್ ಮಾನ್ಸಿ ಮ್ಯಾಮ್ ಕಾಲೇಜಲ್ಲಿ ಜೂನಿಯರ್ ಆಗಿದ್ರಂತೆ. ಅದಕ್ಕೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಇರಲಿ ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿದೆ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ನೀಲ್ದು ಎಂಪ್ಲಾಯ್ಮೆಂಟ್ ಫಾರ್ಮ್ಯಾಲಿಟೀಸ್ ಕೂಡ ನಾನೇ ನೋಡ್ಕೋಬೇಕಾಯಿತು. ಅವತ್ತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ತುಂಬ ಸಲ ಕಾಲ್ ಮಾಡಿದೆ, ಬಟ್ ನಿಮ್ಮ ಫೋನ್ ನಾಟ್ ರೀಚಬಲ್ ಆಗಿತ್ತು. ಸೊ ಐ ಆಮ್ ಸಾರಿ ಸರ್. ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ.
ನಿಜ ಹೇಳಬೇಕು ಅಂತಂದರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಮೀರಾ. ನೀಲ್ ಬಗ್ಗೆ ಅತ್ತಿಗೆ ನನಗೆ ಹೇಳಿದರು, ನನಗೆ ಮರ್ತು ಹೋಗ್ಬಿಟ್ಟಿತ್ತು. ನನ್ನನ್ನು ಮುಜುಗರದಿಂದ ನೀನು ತಪ್ಪಿಸ್ದೆ ಮೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್, ಇಟ್ಸ್ ಮೈ ಡ್ಯೂಟಿ ಸರ್. ಹೊಸಬ್ರನ್ನ ಮೊದಲನೇ ದಿನದಿಂದ ನಮ್ಮವರು ಅಂತ ನೋಡ್ಕೊಳ್ಳೋದು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ರೂಢಿ. ನೀನು ಅದನ್ನು ಮಾಡಿದೀಯ. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ವೆಲ್, ಥ್ಯಾಂಕ್ ಯು ಸರ್. ಈಗ ನನ್ನ ಇವತ್ತಿನ ಜಾಗಕ್ಕೆ ನಾನು ಹೊರಡ್ಲಾ? ಸರ್ ಸಾರಿ ಸರ್, ನೀವು ಬರೋವರೆಗೂ ಕೂತ್ಕೊಂಡಿರೋಣ ಅಂತ ನಾನು ಸ್ವಲ್ಪ ಕಂಪ್ನಿದು ಲೇಟೆಸ್ಟ್ ಲೀಗಲ್ ಫೈಲ್ಸ್ ಎಲ್ಲ ಸ್ಟಡಿ ಮಾಡಬೇಕು. ನಾನು ಹೋಗ್ತೀನಿ. ಆ್ಯಂಡ್ ಈ ಜಾಗ ಏನಾದರೂ ನಿಮ್ಮದೇ ಸರ್. ಸಾರಿ. ಹಲೋ. ಹಾಯ್. ಬಾಯ್. ಏನು ಸೌಂಡು? ಸಮಥಿಂಗ್ ಈಸ್ ರಾಂಗ್. ಹುಷಾರಾಗಿರಬೇಕು. ಸರ್, ಚಾರ್ಜ್ ಹಾಕಬೇಕಿತ್ತು. ಸರಿ. ಅನು, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಶಂಕರ್ ಸರ್ಗೆ ಅಸಿಸ್ಟ್ ಮಾಡು ಅಂತ ಹೇಳಿದ್ದೆ ತಾನೆ? ದೆನ್ ಗೋ. ಸರ್, ಈ ಡಾಕ್ಯುಮೆಂಟ್ಸ್ಗೆಲ್ಲ ಸಿಗ್ನೇಚರ್ ಆಗಬೇಕಾಗಿತ್ತು. ಓಕೆ. ಸರ್, ನೀರು ಬೇಕಾ?